ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆಲವು ಒಗಟುಗಳನ್ನು ಬಿಡಿಸೋಣ. ಒಗಟುಗಳನ್ನು ಬಿಡಿಸೋದ್ರಿಂದ ನಮ್ಮ ಮೆದುಳಿನ ಶಕ್ತಿಗೆ ಒಂದು ಟಾಸ್ಕ್ ಕೊಟ್ಟಂತೆ ಆಗುತ್ತದೆ. ಸೊ ನಮ್ಮ ಮೆದುಳಿಗೂ ಕೂಡ ಸ್ವಲ್ಪ ಕೆಲಸ ನೀಡಿದಂತೆ ಆಗುತ್ತದೆ, ಚುರುಕಾಗುತ್ತದೆ. ಮೊದಲನೆಯ ಒಗಟು, ತಿಂದರೆ ರಸ ಉಗುಳಿದರೆ ಕಸ. ಇದು ತುಂಬ ಸುಲಭವಾದ ಒಗ್ಗಟ್ಟು, ಸ್ವಲ್ಪ ಯೋಚನೆ ಮಾಡಬೇಕಾದ ಒಗಟಾಗಿರುತ್ತದೆ. ಇದರ ಉತ್ತರ ಕಬ್ಬು. ಏಕೆಂದರೆ ತಿಂದರೆ ರಸ ಬರುತ್ತೆ, ಉಗುಳಿದ್ರೆ ಕಸ ಆಗುತ್ತೆ. ಸೊ ಎರಡನೇದು, ನೋಡಲು ಚಂದ ಮುಟ್ಟಿದರೆ ಕೊಂದ. ನೋಡೋಕೆ ತುಂಬ ಸುಂದರವಾಗಿರುತ್ತೆ, ಬಟ್ ಮುಟ್ಟಿದ್ರೆ ನಮ್ಮನ್ನು ಸಾಯಿಸುತ್ತೆ. ಏನದು? ಹಾವು. ಹೌದು, ಹಾವು. ಮತ್ತು ನೆಕ್ಸ್ಟ್ ಒಗಟು, ಕವಚ ತೊಟ್ಟ ಸಿಪಾಯಿ ಯುದ್ಧಕ್ಕೆ ಮಾತ್ರ ಇಲ್ಲ. ಅಂದರೆ ಅದರಲ್ಲಿ ಕವಚ ಇರುತ್ತೆ, ಬಟ್ ಯುದ್ಧಕ್ಕೆ ಸಿದ್ಧ ಇರಲ್ಲ. ಏನದು? ಯೋಚನೆ ಮಾಡಿ. ಇದು ತುಂಬ ಅಂದರೆ ತುಂಬ ಸುಲಭ. ಆಮೆ. ಏಕೆಂದರೆ ಆಮೆ ಮೇಲೆ ಕವಚ ರೀತಿ ಟೈಪ್ ಇರುತ್ತಲ್ವ ಅದು. ಜಗ್ಗಿದ್ರೆ ಬರತೈತಿ, ಜಗ್ಗದಿದ್ರೆ ಬರಂಗಿಲ್ಲ. ಇದು ಕೂಡ ಚೆನ್ನಾಗಿರೋ ಒಗ್ಗಟ್ಟು. ಸ್ವಲ್ಪ ಯೋಚನೆ ಮಾಡಿ ಗೆಸ್ ಮಾಡಬೇಕಾಗುತ್ತೆ ಆನ್ಸರ್ನ. ಬಾಗಿಲು ಅಥವಾ ಕದ. ಜಗ್ಗಿದ್ರೆ ಬರತೈತಿ, ಜಗ್ಗದಿದ್ರೆ ಬರಂಗಿಲ್ಲ ಅಷ್ಟೆ. ಚಿಕ್ಕ ಮನೆಯಲ್ಲಿ ಸಾಲು ಸಾಲು ದೇವರುಗಳು. ಅಂದರೆ ಚಿಕ್ಕ ಮನೆ ಇರುತ್ತೆ, ಅಲ್ಲಿ ದೇವರುಗಳ ಫೋಟೋ ಇದ್ದಂಗೆ ಇರುತ್ತೆ. ಅದು ಜಸ್ಟ್ ದೇವರು ಅಂತ ಹೇಳ್ಬಿಟ್ಟಲ್ಲ, ಅದನ್ನು ಯೋಚನೆ ಮಾಡಬೇಕಾಗತ್ತು. ಹಲ್ಲು. ಯಾಕಂದರೆ ಒಂದು ಸ್ಮಾಲ್ ಪ್ಲೇಸಲ್ಲಿ ಅಷ್ಟೊಂದು ರೀತಿ ಹಲ್ಲುಗಳಿರ್ತಾವಲ್ವ. ಬಿಳಿ ಕುದುರೆ ಹಸಿರು ಬಾಲ. ಬಿಳಿ ಕುದುರೆ ಹಸಿರು ಬಾಲ. ಏನದು? ಇದು ತುಂಬ ಅಂದರೆ ಈಸಿ, ಕಾಮನ್ ಒಗ್ಗಟ್ಟು, ಎಲ್ಲರಿಗೂ ಗೊತ್ತಿರುತ್ತೆ. ಮೂಲಂಗಿ. ಹೌದು, ಮೂಲಂಗಿ. ನೆಕ್ಸ್ಟ್ ಒಗ್ಗಟ್ಟು, ಚಿಕ್ಕ ಮನೆಗೆ ಚಿನ್ನದ ಬೀಗ. ಇದೇನು? ಚಿಕ್ಕ ಮನೆ, ಅದಕ್ಕೆ ಚಿನ್ನದ ಬೀಗ ಇರುತ್ತೆ. ಮೂಗೂತಿ. ಯಾಕಂತ ಹೇಳಿದ್ರೆ ನಮ್ಮ ಬಾಡಿದಲ್ಲಿ, ನಮ್ಮ ಫೇಸ್ಗೆ ಒಂದು ಚಿನ್ನದ ಬೀಗ ಹಾಕಿರ್ತೀರ, ಅದೇ ಮೂಗೂತಿ. ನೀರಲ್ಲಿ ಹಾಕಿದರೆ ಮುಳುಗುವುದಿಲ್ಲ, ಬೆಂಕಿಯಲ್ಲಿ ಹಾಕಿದರೆ ಸುಡುವುದಿಲ್ಲ. ಇದು ಇಲ್ಲದವರು ಯಾರೂ ಕೂಡ ಇಲ್ಲ. ಏನು? ಗೆಸ್ ಮಾಡಿ. ನೀರಲ್ಲಿ ಹಾಕಿದ್ರೆ ಅದು ಮುಳುಗಲ್ಲ, ಬೆಂಕಿಯಲ್ಲಿ ಹಾಕಿದ್ರೆ ಅದು ಸುಡಲ್ಲ. ಇದು ಇಲ್ಲದೆ ಯಾರ್ಯಾರು ಕೂಡ ಇರೋಲ್ಲ. ಇದು ಉತ್ತರ ನೆರಳು. ಯಾಕಂದರೆ ಅದನ್ನು ನಾವು ಮುಳುಗ್ಸೋಕ್ಕೂ ಆಗಲ್ಲ, ಬೆಂಕಿಯಲ್ಲಿ ಸುಡೋಕ್ಕೂ ಆಗಲ್ಲ. ಸೊ ಅದರಿಂದ ನೆರಳು ಅನ್ನೋದು ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಒಗ್ಗಟ್ಟು, ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡುವುದಿಲ್ಲ. ಇದು ಅರಳುತ್ತೆ, ಬಟ್ ಹೂ ಅಲ್ಲ. ಬಿಸಿಲಿಗೆ ಅದು ಬಾಡೋದಿಲ್ಲ. ಹೂವಾದರೆ ಬಾಡಬೇಕಲ್ವ ಬಿಸಿಲಿಗೆ. ಛತ್ರಿ. ಮಳೆ ಬಂದಾಗ ಅದನ್ನು ಛತ್ರಿ ಓಪನ್ ಮಾಡ್ತಿರಲ್ವ, ಸೊ ಅರಳುತ್ತೆ, ಬಿಸಿಲಿಗೆ ಬಾಡೋದಿಲ್ಲ. ನೆಕ್ಸ್ಟ್ ಒಗಟು, ಕಣ್ಣಿಗೆ ಕಾಣೋದಿಲ್ಲ, ಕೈಗಳಿಗೆ ಸಿಗೋದಿಲ್ಲ. ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಮತ್ತು ನಾವು ಹಿಡ್ಕೊಂಡ್ರೆ ಕೈಗೆ ಸಿಗೋದಿಲ್ಲ. ಗಾಳಿ. ಇದು ಕೂಡ ತುಂಬ ಸುಲಭವಾದ, ಚಿಕ್ಕ ವಯಸ್ಸಿಂದನೂ ಕೇಳಿರೋ ಒಗಟು. ಈ ಒಗಟುಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.